ಧರ್ಮಸ್ಥಳ ಗ್ರಾಮದಲ್ಲಿ ಸಮಾಧಿ ಅಗೆಯುವ ಕಾರ್ಯ ಆರಂಭ ಆಗಿದೆ. ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಶುರುವಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಸಮಾಧಿ ಅಗೆಯುವಂತ ಕಾರ್ಯ ಈಗ ಶುರುವಾಗಿದೆ. ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಶುರುವಾಗಿದೆ. ಧರ್ಮಸ್ಥಳ ಸ್ನಾನಘಟ್ಟ ಬಳಿ 2ನೇ ದಿನದ ಸ್ಥಳ ಮಹಜರು. ನಿನ್ನೆ ಕೂಡ ಸ್ಥಳ ಮಹಜರಾಗಿತ್ತು. ಈಗ ಡಿಗ್ಗಿಂಗ್ ಪ್ರೊಸೀಜರ್ ಶುರುವಾಗಿದೆ. ನೇತ್ರಾವತಿ ಸ್ನಾನಘಟ್ಟ ಬಳಿ ಎಸ್ಐಟಿ ಜೊತೆ ಆಗಮಿಸಿದ್ದಾರೆ ದೂರುದಾರ. ಸಮಾಧಿ ತೆಗೆದು ಅಸ್ಥಿ ಪಂಜರ ಹೊರ ತೆಗೆಯಲಿದ್ದಾರೆ ಎಸ್ಐಟಿ. ಹಾರೆ, ಗುದ್ದಲಿ, ಪಿಕಾಸಿಗಳೊಂದಿಗೆ ಕಾರ್ಮಿಕರು ಆಗಮಿಸಿದ್ದಾರೆ. ಲೈವ್ ಅಪ್ಡೇಟ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಲೈವ್ ವಿಜುವಲ್ಸ್ ಇದು. ಸದ್ಯ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ತಂಡ ಜೊತೆಗೆ ಗುತ್ತಿಗೆದಾರರು ಇರ್ಬೋದು. ಈ ಹಾರೆ, ಪಿಕಾಸಿ, ಗುದ್ದಲಿಯನ್ನ ಇಟ್ಕೊಂಡು ಕಾರ್ಮಿಕರು ಬಂದಿದ್ದಾರೆ. ಈಗಾಗಲೇ ಆದಿತ್ಯ ಹೇಳಿದಾಗೆ ತಂಡಗಳನ್ನ ಮಾಡಿ ಈಗ 13 ಜಾಗಗಳನ್ನ ಗುರುತಿಸಿರೋದ್ರಿಂದ ಒಂದೊಂದೇ ಸಮಾಧಿ ಅಗೆಯುವಂತ ಕೆಲಸವನ್ನ ಮಾಡ್ತಾರಾ, ಅಥವಾ ತಂಡಗಳನ್ನ ನಿರ್ಮಿಸಿ ನೀವು ಆ ಕಡೆ ಆಗಿರಿ, ನಾವು ಈ ಕಡೆ ಆಗಿರ್ತೀವಿ ಅಂತ ಸಮಯಾವಕಾಶ ಅಂದ್ರೆ ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಏನಾದರೂ ತಂಡಗಳನ್ನ ನಿರ್ಮಾಣ ಮಾಡಿ ಡಿಗ್ಗಿಂಗ್ ಮಾಡ್ತಾರಾ, ಅದನ್ನು ಕೂಡ ನಾವು ನೋಡಬೇಕಾಗಿದೆ. ಸದ್ಯ ಈಗ ಆ ಪ್ರೊಸೀಜರ್ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 4 ಕಡೆ ಕೂಡ ಪರದೆಗಳನ್ನು ಹಾಕಿ ಈ ಡಿಗ್ಗಿಂಗ್ ಪ್ರೊಸೀಜರ್ ಶುರುವಾಗುತ್ತೆ. ಅಸ್ಥಿಪಂಜರ ಸಿಗುತ್ತಾ, ಮೂಳೆ ಸಿಗುತ್ತಾ, ಏನಾದರೂ ಅವರ ಮೈ ಮೇಲೆ ಆಭರಣಗಳಿತ್ತು ಅಂದರೆ ಅವುಗಳು ಸಿಗುತ್ತಾ ನೋಡಬೇಕಾಗಿದೆ. ಯಾವ ಸ್ಥಿತಿಯಲ್ಲಿ ಅಲ್ಲಿ ಅಸ್ಥಿಪಂಜರ ಅಥವಾ ಆ ಒಂದು ಮೃತದೇಹ ಕಳೆಬರ ಸಿಗಬಹುದು ಅಂತ. ಯಾಕೆಂದರೆ ಬಹಳ ವರ್ಷಗಳ ಹಿಂದಿನ ಪ್ರಕರಣಗಳ ಆರೋಪ ಇದು. ಹೀಗಾಗಿ ಆತ ಗುರುತಿಸಿರುವಂಥ ಜಾಗದಲ್ಲಿ ಅದೇ ಅಕ್ಯುರೇಟ್ ಪ್ಲೇಸಲ್ಲಿ ಸಿಗದೇ ಇರ್ಬೋದು ಎಕ್ಸಾಕ್ಟ್ ಆಗಿ. ಹಾಗಾಗಿ ಅಕ್ಕಪಕ್ಕ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಅದೆಲ್ಲ ಪ್ರೊಸೀಜರ್ಸ್ ಕೂಡ ಈಗ ಶುರುವಾಗಿರುವಂಥದ್ದು. ಒಂದು 6 ಫೀಟ್ ಅಗಿಬೇಕಾಗುತ್ತೆ, ಸಮಯ ಬೇಕಾಗುತ್ತೆ. ಕಾರ್ಮಿಕರನ್ನೇನೋ ಅಷ್ಟು ಜನರನ್ನು ಕರ್ಕೊಂಡು ಬಂದಿದ್ದಾರೆ ನಿಜ. 13 ಜಾಗಗಳು ಆಗಿರೋದ್ರಿಂದ ಇದು ಎಷ್ಟೊತ್ತು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಯಾವ ಪರಿಸ್ಥಿತಿಯಲ್ಲಿ ಆ ಮೃತದೇಹಗಳು ಸಿಗುತ್ತೆ, ಅಸ್ಥಿಪಂಜರ ಪೂರ್ತಿಯಾಗಿ ಸಿಗುತ್ತಾ. ಇತ್ತೀಚೆಗೆ ಆ ದೂರುದಾರ, ಅನಾಮಿಕ ದೂರುದಾರ ತಲೆಬುರುಡಿಯನ್ನು ಹಿಡ್ಕೊಂಡು ಬಂದು ಏನು ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಬರೀ ತಲೆಬುರುಡೆ ಸಿಗುತ್ತಾ, ಅಸ್ಥಿಪಂಜರ ಪೂರ್ತಿಯಾಗಿ ಸಿಗುತ್ತಾ, ಸಾಕ್ಷ್ಯ ನಾಶ ಆಗಿದೆಯಾ, ಆಗೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲ ಪ್ರೊಸೀಜರ್ಸ್ ಕೂಡ ಸ್ಪೀಡಾಗೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ. 2 ದಿನಗಳ ಕಾಲ ವಿಚಾರಣೆ ಆಯಿತು. ಆತನ ವೈಯಕ್ತಿಕ ವಿವರ ಪಡ್ಕೊಂಡ್ರು. ಅಷ್ಟೇ ಅಲ್ಲ, ಈ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ಹತ್ಯೆಗಳಾಗಿದೆ, ನೀನು ಎಷ್ಟು ಹೆಣ ಹೂತಿದ್ಯಾ, ಎಲ್ಲೆಲ್ಲಿ ತೋರಿಸ್ತೀಯಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ರು. ಆತನ ಮನೆಯ ಬಾಲಕಿಗೂ ಕೂಡ ಲೈಂಗಿಕ ಕಿರುಕುಳ ಆಗಿತ್ತು ಅಂತ ಆತ ಏನು ಹೇಳಿದ್ದ, ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ರು. ತದನಂತರ ನಿನ್ನೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಸ್ಥಳ ಮಹಜರಿಗೆ ಅಂತ ಅನಾಮಿಕ ದೂರುದಾರನನ್ನು ಕರ್ಕೊಂಡು ಬಂದರು. ಅಲ್ಲಿ ಸ್ಥಳ ಮಹಜರು ಕೂಡ ಆಯಿತು. 13ರಿಂದ 15 ಜಾಗಗಳನ್ನು ಆತ ಗುರುತಿಸಿದ. ತದನಂತರದಲ್ಲಿ 13 ಜಾಗಗಳನ್ನು ಮಾರ್ಕಿಂಗ್ ಮಾಡಲಾಗಿದೆ. ಎಲ್ಲೋ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿ ಎಲ್ಲೆಲ್ಲಿ ಎಲ್ಲೋ ಬೋರ್ಡ್ ಹಾಕಿದ್ದಾರೋ ಅಲ್ಲೆಲ್ಲ ಕೂಡ ಈಗ ಕಟ್ಟುನಿಟ್ಟಿನ ಭದ್ರತೆ ಇದೆ. ಅದರ ಮೂಲಕ ಇವತ್ತು ನೋಡಿ ಕಾರ್ಮಿಕರನ್ನ ಕರ್ಕೊಂಡು ಬಂದು ಈ ಒಂದು ಅಗೆಯುವ ಪ್ರಕ್ರಿಯೆಗೆ ಬೇಕಾಗಿರುವಂಥ ಇಡೀ ಎಲ್ಲ ತಂಡ ಇರ್ಬೋದು, ಸಿದ್ಧತೆ ಇರ್ಬೋದು ಮಾಡಿಕೊಂಡು ಈಗ ಆ ಒಂದು ಪ್ರೊಸೀಜರನ್ನು ಶುರು ಮಾಡ್ತಾ ಇದ್ದಾರೆ. ಆದರೆ ಇದು ಹಂತವಾಗಿ ಅಂದರೆ ಒಂದೊಂದೇ ಶವವನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು